ಜಿಲ್ಲಾಡಳಿತ ಮೈಸೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ, ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಹಾಗೂ ಬ್ರಹ್ಮಶ್ರೀ ನಾರಾಯಣಗುರು ಜಯಂತ್ಯೋತ್ಸವ ಸಮಿತಿ ಸಹಯೋಗದೊಂದಿಗೆ 171ನೇ ವರ್ಷದ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿಯನ್ನು ಇದೇ ತಿಂಗಳು 15ನೇ ತಾರೀಕು ಬೆಳಗ್ಗೆ 10:30ರಿಂದ ಆ ಜಯಂತಿಯ ಪ್ರಾರಂಭ ಆಗ್ತಾ ಇದೆ. ಮೊದಲಿಗೆ ಅದರ ಮೆರವಣಿಗೆ ಕೋಟೆ ಆಂಜನೇಯ ದೇವಸ್ಥಾನದಿಂದ ಕಲಾಮಂದಿರದವರೆಗೂ ಹಮ್ಮಿಕೊಂಡಿದೆ. ಆಮೇಲೆ ಸಮಾರಂಭ ಪ್ರಾರಂಭ. ವೇದಿಕೆ ಮೇಲೆ ನಮಗೆ ಬೋಧರಾಜ ಅಧ್ಯಕ್ಷರು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಅಭಿವೃದ್ಧಿ ಸಂಘ ಅವರಿದ್ದಾರೆ. ಹಾಗೆ ನಾರಾಯಣಗುರು ಜಯಂತಿ ಅದಕ್ಕೊಂದು ನಾವು ಸಮಿತಿಯನ್ನು ಮಾಡಿದ್ವಿ. ಅದರ ಅಧ್ಯಕ್ಷರಾಗಿ ಟಿ ಗಿರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಶ್ರೀನಿವಾಸ್ ಇದ್ದಾರೆ, ಮುರಳಿ ಇದ್ದಾರೆ, ಮಹಾದೇವ್ ಇದ್ದಾರೆ, ರಾಜು ಇದ್ದಾರೆ. ನಾನು ರಾಷ್ಟ್ರೀಯ ಕನ್ನಡ ಉಪಾಧ್ಯಕ್ಷ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ. ಮೊದಲಿಗೆ ಇವರಿಗೆಲ್ಲ ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯಿಂದ ನಾವು ಮುಂದುವರಿಸ್ತೀವಿ. ಮುಂದಿನ ಭಾಗವಾಗಿ ನಮ್ಮ ಎರಡು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕಾರ್ಯನಿರ್ವಹಣಾ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎಂ ಕೆ ಬೋಧರಾಜ್ ಅವರು ಈಗ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ನಮ್ಮ ಜನಾಂಗದ ಹಿರಿಯರು ಹಾಗೆ ನಿಮ್ಮ ಬಂದಿರುವಂಥ ಗಣ್ಯರಿಗೆ ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಉದ್ದೇಶ ಈ ನಮ್ಮ ನಾರಾಯಣಗುರು ಅನ್ನೋದ ಒಂದು ಜಯಂತಿನ ಸರ್ಕಾರದವರು ಸುಮಾರು ವರ್ಷಗಳಿಂದ ಅವರು ಒಂದು ಇದನ್ನು ಎಲ್ಲ ಜನಾಂಗದವರಿಗೂ ಒಂದೊಂದು ದಿನಗಳನ್ನು ಗೊತ್ತುಪಡಿಸಿದ್ದಾರೆ. ಈ ಸೆಪ್ಟೆಂಬರ್ನಲ್ಲಿ ನಾರಾಯಣಗುರುಗಳ ಜಯಂತಿಯನ್ನು ಅವರು ಒಂದು ಡೇಟ್ ಕೊಟ್ಟಿದ್ದರು, 7ನೇ ತಾರೀಕು. ಆದರೆ 7ನೇ ತಾರೀಕು ಇಡೀ ನಮ್ಮ ಕರ್ನಾಟಕದಲ್ಲಿ ಅವರ ಜಿಲ್ಲಾ ಒಂದು ವ್ಯವಸ್ಥೆಯಲ್ಲಿ ಅವರು ಮಾಡ್ಕೋಬೈದ. ಮೊನ್ನೆ ಬೆಂಗಳೂರಿನಲ್ಲೂ ಸಹ ನಾರಾಯಣಗುರು ಜಯಂತಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರೆಲ್ಲರೂ ಭಾಗವಹಿಸಿದ್ರು. ಭಾಳ ಅದ್ದೂರಿಯಾಗಿ ಅಲ್ಲಿ ಈ ಸಮಾರಂಭ ನಡೆದಿದೆ. ಅಲ್ಲಿ ಆ ಸಮಾರಂಭದಲ್ಲಿ ನಮ್ಮ ಜನಾಂಗಕ್ಕೆ ಏನೇನು ಒಂದು ಪರಿಹಾರ ಕೊಡ್ಬೋದು, ಅಲ್ಲಿ ಸಮಸ್ಯೆಗಳೇನು ಎಲ್ಲನೂ ಕೂಲಂಕಷವಾಗಿ ನಮ್ಮ ಕೇಂದ್ರ ಸಂಘದವರು ಅಲ್ಲಿ ಪಡಿಸಿದ್ದಾರೆ. ಮತ್ತು ಅದಕ್ಕೆ ತಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇದಕ್ಕೆಲ್ಲ ನಾನು ಯಾವ ರೀತಿ ಸಹಾಯ ಮಾಡ್ತೀನಿ ಅಂತ ಸಹ ಅವರು ಹೇಳಿದರು. ಈ ನಿಟ್ಟಿನಲ್ಲಿ ನಾವು ಅದೇ ದಿವಸ ಮಾಡಬೇಕಿತ್ತು. ಆದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಆಯಾ ಜಿಲ್ಲೆ, ಆಯಾ ಒಂದು ಹೆಡ್ ಕ್ವಾರ್ಟರ್ಗಳಲ್ಲಿ, ತಾಲೂಕುಗಳಲ್ಲಿ ಎಲ್ಲ ಕಡೆ ನಾರಾಯಣಗುರು ಜಯಂತಿ ಇದ್ದಿದ್ದರಿಂದ ನಮ್ಮ ಜನಾಂಗದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಮೈಸೂರು ಸಿಟಿನಲ್ಲಿ ಬಂದು ಭಾಗವಹಿಸಿ ಮಾಡೋದಕ್ಕೆ ಅನಾನುಕೂಲ ಆಗ್ತದೆ ಅಂತ ಹೇಳಿ ನಾವು DC ಅವ್ರ ಕರೆದ ಮೀಟಿಂಗ್ನಲ್ಲಿ ನಾವು 15ನೇ ತಾರೀಕು ಒಂದು ಡೇಟ್ ಕೊಡಿ, ಆ ಡೇಟಲ್ಲಿ ಸಪ್ರೇಟಾಗಿ ಮಾಡಬೇಕು, ಜನಾಂಗದ ಎಲ್ಲ ಮುಖ್ಯದಲ್ಲಿ ಬರಬೇಕು ಅಂತ ನಾವು ಬಂದು ಅವರಿಗೆ ಭಿನ್ನಮತಗಳನ್ನು ಕೊಟ್ಟಿದ್ವಿ. ಆ ಪ್ರಯುಕ್ತವಾಗಿ ಅವರು 15ನೇ ತಾರೀಕಿಗೆ ನಮಗೆ ಒಂದು ಸ್ಥಳ ಕಲಾಮಂದಿರದಲ್ಲಿ ಕೊಟ್ಟಿದ್ದಾರೆ. ಮತ್ತು ಮೆರವಣಿಗೆ ಮಾಡೋದಕ್ಕಾಗಿ ಆ ಒಂದು ದಿವಸದಲ್ಲಿ ಏನೇನು ನಡಿಬೇಕಾಗ್ತದೆ ಎಲ್ಲರೂ ಕೇಂದ್ರ ನಮ್ಮ ಈ ಜಿಲ್ಲಾ ಆಡಳಿತ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಪೊಲೀಸ್ ಸಿಬ್ಬಂದಿಗಳವರೆಗೂ ಸಹ ಹೇಳಿದ್ದಾರೆ. ನಾವು ಈ ಒಂದು ದಿನಾಂಕದಲ್ಲಿ ನಮ್ಮ ಪತ್ರಿಕಾ ಮಿತ್ರರುಗಳಿಗೆ ಎಲ್ಲರಿಗೂ ಸಹ ನಾನು ಒಂದು ಈ ದಿನದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮದು ಸೋಮವಾರ 15ನೇ ತಾರೀಕು 15/25 ಸೋಮವಾರ ಬೆಳಗ್ಗೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ 9 ಗಂಟೆಗೆ ಮೆರವಣಿಗೆಯನ್ನು ನಾವು ಅಲ್ಲಿ ಬಿಡ್ತಾ ಇದ್ದೀವಿ. ಮೆರವಣಿಗೆ ಯಾಕಂದ್ರೆ ಅಲ್ಲಿಂದ ಒಂದು ಕೂತ್ಕೊಂಡು ಹೋಗೋದು ಕಲಾಮಂದಿರಕ್ಕೆ ಬರಬೇಕಾಗುತ್ತೆ. 11 ಗಂಟೆಗೆ ಇಲ್ಲಿ ನಮ್ಮ ಕಲಾಮಂದಿರದಲ್ಲಿ ಒಂದು ಪ್ರೋಗ್ರಾಮ್ ಈ ನಾರಾಯಣಗುರು ಜಯಂತಿ ಅಂಗವಾಗಿ ನಾವು ಒಂದು ಮಾಡಿರುವಂಥ ಈ ಉಸ್ತುವಾರಿ ವ್ಯವಸ್ಥೆಗೆ ಆ ದಿವಸ ನಮ್ಮ ಮುಖ್ಯ ಅತಿಥಿಗಳಾಗಿ ಹಾಗೂ ಅದೇ ದಿವಸ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ 24-25 ಸಾಲಿನಲ್ಲಿ SSLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ
80% ಮೇಲ್ಗಡೆ ಅಂಕ ಯಾರು ಪಡೆದಿದ್ದಾರೆ ಆ ನಮ್ಮ ಜನಾಂಗದವರು ಎಲ್ಲರಿಗೂ ಸಹ ಒಂದು ಸನ್ಮಾನ ಮಾಡಿ ಸ್ಕಾಲರ್ಶಿಪ್ ಕೊಡೋದಕ್ಕೆ ಸಹ ನಾವು ಒಪ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಸಹ ಅದೇ ರೀತಿ ಅವತ್ತೇ ದಿವಸ ನಡೀತಾ ಇದೆ. ಆ ದಿವಸ ನಾವು ಇಲ್ಲಿ ಎಲ್ಲ ನಮ್ಮ ನಮ್ಮ ಇಲ್ಲಿ ಮೈಸೂರು ಸಿಟಿ, ಚಾಮರಾಜನಗರ, ಹುಣಸೂರು, ಕೆ.ಆರ್. ನಗರ ಮತ್ತು ಹಿರೇಮಠಿ ಎಲ್ಲ MLAಗಳಿಗೂ ಸಹ ನಾವು ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿದ್ದೀವಿ. ಆ ದಿವಸ ಬರಬೇಕು ಅಂತೇಳಿ ಅವರು ಖಂಡಿತ ಪ್ರತಿಯೊಂದು ಒಪ್ಕೊಂಡಿದ್ದಾರೆ. ಆ ದಿವಸ ಪ್ರೋಟೋಕಾಲ್ ಪ್ರಕಾರ ಗಣಪತಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾರ್ಯಕ್ರಮ ಉದ್ಘಾಟನೆಯನ್ನು ಡಾಕ್ಟರ್ H.C. ಮಾಧವನವರು ಮತ್ತು ಸನ್ಮಾನ್ಯ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾದ H.D. ಕುಮಾರಸ್ವಾಮಿ ಅವರು ಮತ್ತು ಗೌರವ ಉಪಸ್ಥಿತಿಯಾಗಿ K. ವೆಂಕಟೇಶ್ ಅವರು, ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು, ಅನಿಲ್ ಕುಮಾರ್ ಮಾನ್ಯ ಅಧ್ಯಕ್ಷರು, ಅರಣ್ಯ ವಸತಿ ವಿಹಾರ ಧಾಮಗಳ ನಿಗಮ ಬೆಂಗಳೂರು ಮಾನ್ಯ ಶಾಸಕರು, ವಿಧಾನಸಭೆ H.D. ಕೋಟೆ ಮತ್ತು ನಮ್ಮ ರಮೇಶ್ ಪಂಡಿತರು, ಡಾಕ್ಟರ್ ಮಾನಸ್ ಅವರು, ಡಾಕ್ಟರ್ ಪುಷ್ಪನಾಥ್ ಅಮರನಾಥ್ ಅವರು, ಹರೀಶ್ ಗೌಡರು ಮೈಸೂರಿನವರು, ಯದುವೀರ ಶ್ರೀ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಆಗಿದ್ದಾರೆ, ಸುನೀಲ್ ಬೋಸ್ ಚಾಮರಾಜನಗರದ ಲೋಕಸಭಾ ಸದಸ್ಯರಾಗಿದ್ದಾರೆ, ಡಾಕ್ಟರ್ ದರ್ಗಸೇಠ್ ಅವರು, ವಿಶ್ವನಾಥ್ ಸಾಹೇಬರು, ಮಂಜೇಗೌಡರು, ರವಿಶಂಕರ್ ಅವರು, ಧ್ರುವನಾರಾಯಣ ಅವರು, ಯತೀಂದ್ರ ಸಾಹೇಬರು ಮತ್ತು G.T. ದೇವೇಗೌಡರು, ಡಾಕ್ಟರ್ ಡಿ. ತಿಮ್ಮಯ್ಯನವರು, ಮಧು ಜಿ. ಮಾದೇಗೌಡರು, G.T. ಹರೀಶ್ ಗೌಡರು, T.S. ಶ್ರೀವತ್ಸರಾವ್ ಅವರು, K. ವಿವೇಕಾನಂದ ಹಾಗೂ ನಿಗಮ ಮಂಡಳಿ ಪ್ರಾಧಿಕಾರ ಅಧ್ಯಕ್ಷರುಗಳಾದ ಅಯ್ಯೂಬ್ ಖಾನ್ ಅವರು ಮತ್ತು ಮರುಸ್ವಾಮಿ ಅವರು. ಹಾಗೆ ಈ ದಿನದ ಒಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಜನಾಂಗದ ಕುಲಗುರುಗಳಾದ ಶ್ರೀ 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 ವಿದ್ಯಾನಂದ ಮಹಾಸ್ವಾಮೀಜಿಗಳು ಪೀಠಾಧ್ಯಕ್ಷರು, ಆರ್ಯ ಮಹಾಸಂಸ್ಥಾನ ಸೋಲೂರು ಮಠ ಹಾಗೂ ಶ್ರೀ ಶ್ರೀ ರೇಣುಕಾನಂದ ಸ್ವಾಮೀಜಿಯವರು ಪೀಠಾಧ್ಯಕ್ಷರು, ನಾರಾಯಣಗುರು ಮಹಾಮಂಡಲ ಮಹಾಸಂಸ್ಥಾನದ ಅಧ್ಯಕ್ಷ ಶಿವಮೊಗ್ಗ. ಈ ಒಂದು ಆ ಕಾರ್ಯಕ್ರಮದ ಒಂದು ಮುಖ್ಯ ಇದಾಗಿ ಅವರು ಭಾಗವಹಿಸಿ ಈ ಕಾರ್ಯಕ್ರಮ ನಡೆದುಕೊಡ್ತಾ ಒಪ್ಕೊಂಡಿದ್ದಾರೆ. ಆ ದಿವಸ ನಮ್ಮ ಶ್ರೀ ನಾರಾಯಣಗುರು ಮಿಷನ್ ಟ್ರಸ್ಟ್ನವರಿಂದ ಶ್ರೀ ಮನೋಜ್ ಕುಮಾರ್ ಅವರು ಕಾರ್ಯದರ್ಶಿಗಳು ಆ ದಿವಸ ನಾರಾಯಣಗುರುಗಳ ಬಗ್ಗೆ ಒಂದು ಉಪನ್ಯಾಸನ ನೀಡುವುದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವತ್ತು ಸಹ ಎಲ್ಲ ನಮ್ಮ ಜನಾಂಗದವರು, ನಮ್ಮ ಈ ಜನಾಂಗ ಸೇರಿದ್ದು 26 ಪಂಗಡಗಳಿದೆ. ನಮ್ಮ ಈ ಜನಾಂಗ ಸೇರಿದವರು ಅದರಲ್ಲಿ 26 ಪಂಗಡ ಅಂತ ಹೇಳಿದ್ರೆ ಇರ್ಬೋದು, ಬಿಲ್ಲವರು ಇರ್ಬೋದು, ಪೂಜಾರಿಗಳಿರ್ಬೋದು, ಸುವರ್ಣ ಇರ್ಬೋದು. ಹಾಗೆ ನಮ್ಮ ಈ ಮೈಸೂರು ಭಾಗದಲ್ಲಿ ನೆಲೆಸಿರುವಂಥ ನಮ್ಮ ಜನಾಂಗದ ಎಲ್ಲ ಜನಾಂಗದವರು ಕರೆದು ನಾವೆಲ್ಲ ಹೇಳಿದ್ದೀವಿ. ಅವತ್ತು ಎಲ್ಲರೂ ಸೇರಿ 26 ಪಂಗಡದವರು ಸೇರಿ ಈ ಒಂದು ಬೃಹತ್ವಾದ ಒಂದು ಸಮಾವೇಶನ ಒಂದು ನೆರವೇರಿಸಿಕೊಳ್ಳೋದಕ್ಕೆ ಎಲ್ಲ ಒಪ್ಕೊಂಡಿರೋದ್ರಿಂದ ಇದನ್ನು ತಾವುಗಳು ಸಹ ನಮ್ಮ ಪತ್ರಿಕೋದ್ಯಮ ಮಿತ್ರಗಳು ಈ ಒಂದು ಹೆಚ್ಚಿನ ಸಂಖ್ಯೆಯ ಒಂದು ಪ್ರಚಾರಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು. ಯಾಕಂದ್ರೆ ನಮ್ಮ ಜನಾಂಗದವರು ಇರೋದೇ ಬಹಳ ಕಡಿಮೆ. ಆ ಜನಾಂಗದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಯಾವ ರೀತಿ ನಡೀತಾ ಇದ್ದೀವಿ, ಇತ್ತೀಚೆಗೆ ಈ ನಾರಾಯಣಗುರು ಜಯಂತಿ ಮಾಡೋದ್ರಿಂದ ಬಹಳ ಒಳ್ಳೆಯದು. ಯಾಕಂದ್ರೆ ನಮ್ಮ ಜನಾಂಗ ಎಲ್ಲೆಲ್ಲಿದ್ದಾರೆ ಅದೆಲ್ಲನ್ನು ಗುರುತಿಸಿ ಆರ್ಥಿಕವಾಗಿ ಮತ್ತು ಅವರು ಸದೃಢವಾಗಿ ನಡೆಸಿಕೊಳ್ಳೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನಾವು ಚಿಂತನೆ ಮಾಡೋದಕ್ಕೊಂದು ಬಹಳ ಅವಕಾಶ ಆಗಿದೆ. ಹಾಗೆ ಈ ಒಂದು ಸಮಾರಂಭಕ್ಕೆ ಎಲ್ಲ ಪ್ರತಿಯೊಬ್ಬರು ನಮ್ಮ ಜನಾಂಗದವರು ಇಡೀ ಮೈಸೂರು ಚಾಮರಾಜನಗರ ಜಿಲ್ಲೆ ಎಲ್ಲ ಉತ್ಸಾಹದಲ್ಲಿ ಎಲ್ಲರೂ ಪ್ರತಿ ಮನೆಗಳಲ್ಲಿ ಹೋಗಿ ಈ ಒಂದು ಸಮಾರಂಭದ ವ್ಯವಸ್ಥಿತ ಏನು ನಡೀತಾ ಇದೆ ಪ್ರತಿಯೊಂದು ಸಹ ಹೇಳಿದ್ದಾರೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತದೆ. ಹೋದ ವರ್ಷವೂ ಸಹ ಇದೇ ರೀತಿ ನಾವು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ದಿವಸ ಮಾಧವನವರು ಬಂದು ಬಹಳ ಶ್ಲಾಘನೀಯ ಮಾಡಿದ್ರು. ಮೊನ್ನೆ ನಾವು ಸಹ ಅವ್ರನ್ನೆಲ್ಲ ಇನ್ವೈಟ್ ಮಾಡಿ ನಮ್ಮ ಮಧು ಬಂಗಾರಪ್ಪನವರು ಅವರು ನಮ್ಮ ಬಂಗಾರಪ್ಪ ಪುತ್ರರು, ಅವರು ನಮ್ಮ ಜನಾಂಗದವರ ಮುಖಂಡರು, ಅವರು ಸಹ ನಾವು ಮೊನ್ನೆ ಹೋಗಿ ಅವರು ಇನ್ವೈಟ್ ಮಾಡಿದ್ವಿ. ಅವರು ಖಂಡಿತವಾಗಿ ಬರ್ತೀನಿ ನಾನು ಅಂತ ಒಪ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಉಪಸ್ಥಿತಿ ಸಹ ಇದಕ್ಕೆ ಅವರು ಭಾಗವಹಿಸ್ತಾ ಇದ್ದಾರೆ. ಬಂಗಾರಪ್ಪನವರು, ಮಧು ಬಂಗಾರಪ್ಪನವರು ಅವರು ಶಿಕ್ಷಣ ಸಚಿವರಾಗಿದ್ದಾರೆ. ನಾವು ಎಲ್ಲ ಹೇಳಿದ್ವಿ ಮೊನ್ನೆ ಮನೆಗೆ ಹೋಗಿ ಈ ರೀತಿ ಎಲ್ಲ ನಮ್ಮ ಸಂಘ, ನಮ್ಮ ಸಂಸ್ಥೆ, ನಮ್ಮ ಉದ್ಯೋಗದ ವರ್ಗದವರಿಗೆ ಸಹಾಯ ಮಾಡಬೇಕು ಅಂತ ಅವರಿಗೆಲ್ಲ ಹೇಳೋದಕ್ಕೆ ಖಂಡಿತ ಬಂದು ನಾನು ಏನು ನಿಮ್ಮ ಜನಾಂಗಕ್ಕೆ ಏನು ವ್ಯವಸ್ಥೆ ಆಗ್ಬೋದು
ಪ್ರಚಾರ ಮಾಡ್ತೀವಿ ಅಂತ ಸಹ ಮಧು ಬಂಗಾರಪ್ಪನವರು ಒಪ್ಕೊಂಡಿದ್ದಾರೆ. ಅವರು ಈ ಸರಿ ಖಂಡಿತವಾಗಿ ಭಾಗವಹಿಸ್ತಾರೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ, ಬರ್ತಾರೆ. ಅದೇ ಯಾಕಂದ್ರೆ ಮಾರನೇ ದಿವಸನೇ ನಮ್ಮ ಸಹೋದರ ಚಾಮರಾಜನಗರ ಜಿಲ್ಲೆ ಅಲ್ಲೂ ಸಹ ಇದೇ ರೀತಿ ಒಂದು ಕಾರ್ಯಕ್ರಮವನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದರೆ ಒಂದೇ ಜಿಲ್ಲೆಯಲ್ಲಾದರೆ ಅಲ್ಲಿ ಜಿಲ್ಲೆ ಬೇರೆ ಆಗಿರೋದ್ರಿಂದ ಅಲ್ಲೂ ಸಹ ಮಧು ಬಂಗಾರಪ್ಪನವರು ಅಲ್ಲೂ ಸಹ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. 2 ಜಿಲ್ಲೆಗೂ ಅವರು ಭೇಟಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ನಡೀತಾ ಇರೋ ಕಾರ್ಯಕ್ರಮನ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ವಿ. ನಮ್ಮನ್ನು ಒತ್ತಾಸೆ ಬೇಕು ಅಂತ ಈ ಒಂದು ಮೂಲಕ ನಾನು ವೇದಿಕೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಪ್ರಚಾರ ಮಾಡಬೇಕು. ಯಾಕಂದರೆ ಬೆಳಿಗ್ಗೆ ಸಹ ಆಕಾಶವಾಣಿ ನ್ಯೂಸಲ್ಲಿ ಈ ವಿಷಯ ಬಂದಿದೆ, ಈ ರೀತಿ 15 ತಾರೀಕು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ಪೇಪರ್ಗಳಲ್ಲೂ ಸಹ ಇದು ಒಂದು, ಯಾಕಂದರೆ ಸ್ವಲ್ಪ ಜನಗಳಿಗೆ ಈಗ ನಾಳೆ ಸಾಧಾರಣ ಬಂದರೆ ಸೋಮವಾರ ಬರೋದಕ್ಕೆ ಎಲ್ಲರೂ ನಾವೆಲ್ಲ ಪ್ರಚಾರ ಮಾಡಿದ್ದೀವಿ. ಆದರೆ ಕೆಲವು ಎಲ್ಲರೂ ಹೊರಗಡೆ ಪ್ರವಾಸ ಅಲ್ಲಿ ಇಲ್ಲಿ ಓದಿದವ್ರಿಗೆ ಸಮಾಚಾರ ಗೊತ್ತಿಲ್ಲದೆ ಇದ್ದರೆ ಈ ಪ್ರಚಾರ ಈ ಒಂದು ಪತ್ರಿಕೆ ಓದಿ ಅವರು ಬರ್ತಾರೆ. ಈಗ ಇಷ್ಟು ಹೇಳಿ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಗಿರೀಶ್ ಅಂತ ರಾಣಿವಾಸ ಅಧ್ಯಕ್ಷ ಮಾತಾಡಿದ್ದಾರೆ ಕಾರ್ಯಕ್ರಮ. ಪತ್ರಿಕಾ ಮಾಧ್ಯಮಗಳು ದಯವಿಟ್ಟು ಪತ್ರ ಜಾಸ್ತಿ ಕೊಡಿ. 15 ತಾರೀಕು ನಮ್ಮ ಸಮಾವೇಶದ ಸ್ವೀಕರಿಸಬೇಕು ಹೇಳ್ತೀವಿ. ಜೊತೆಗೆ 5,000 ಜನ ಕೇಳ್ಪಟ್ಟೆ ನಮ್ಮ ಅಪೇಕ್ಷೆ ಬಂದು ಸಕ್ಸಸ್ ಮಾಡಬೇಕು. ಆಕಾಶವಾಣಿ ಕಲಾಕಾರರ ಜೊತೆಗೆ ಸರ್ ನಮ್ಮ ಹೆಚ್ಚಿನ ಎಲ್ಲ ತಾಲೂಕು 8 ತಾಲೂಕು ಜನ ಬರ್ತಾ ಇದ್ದಾರೆ. 2 ಜಿಲ್ಲೆ ತಾಲೂಕು ಜನ ಬಂದು ಸೇರ್ತಾ ಇದ್ದಾರೆ. ಹಾಗೆ ಪ್ರಶಸ್ತಿ ಚೆನ್ನಾಗಿರ್ತದೆ ಒಂದು ಆಸೆ.